ಅಭಿವೃದ್ಧಿ ಮಾಡದೆ ಕಾಮಗಾರಿ ನಡೆಸದೆ ಕಾಮಗಾರಿ ಹೆಸರಲ್ಲಿ ಹಾಗೂ ಅಕ್ರಮ ಬಡಾವಣೆಗೆ ಸಾಥ್ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ವಂಚನೆ. ಒಂದೇ ಹಾರ್ಡ್ವೇರ್ ಶಾಪ್ಗೆ ಹತ್ತಾರು ಒಂದೇ ದಿನಾಂಕದಲ್ಲಿ ಲಕ್ಷಗಳ ಚೆಕ್, ಯಾವುದೇ ಟೆಂಡರ್ ಇಲ್ಲದೆ. ಈ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸುರಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಇನ್ನು ಇಂಥದ್ದೊಂದು ಆರೋಪ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಪ್ಪ ಅವರ ಮೇಲೆ ಕೇಳಿಬಂದಿದೆ. ಇಲ್ಲಿನ ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚೆಗೆ ಕಾಮಗಾರಿ ವಿಚಾರವಾಗಿ ಅಧ್ಯಕ್ಷರು ನಕಲಿ ಸೀಲ್ ಮತ್ತು ನಕಲಿ ಸಹಿಗಳನ್ನು ಬಳಸಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಇನ್ನು ಒಂದೇ ತಿಂಗಳಲ್ಲಿ ಸುಮಾರು 60 ಲಕ್ಷದಿಂದ 70 ಲಕ್ಷ ಅಭಿವೃದ್ಧಿಯ ಹೆಸರಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ. ಇಲ್ಲಿಯವರೆಗೆ 1,91,00,000 ಕಾಮಗಾರಿ ನಡೆಯದೆ ಹಣ ದುರುಪಯೋಗ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ದಾಖಲಾತಿ K99 ವಾಹಿನಿಗೆ ಲಭ್ಯವಾಗಿದೆ. ಮಂಜುನಾಥ್ ಎಲೆಕ್ಟ್ರಿಕಲ್ 3/5/2024 ಚೆಕ್ ನಂಬರ್ 430,247, ಅಮೌಂಟ್ 3,54,205 ರೂಪಾಯಿ. 20/5/2024 ಚೆಕ್ ನಂಬರ್ 76,95,90, ಅಮೌಂಟ್ 3,44,371. 22/5/2024 ಚೆಕ್ ನಂಬರ್ 76,95,41, ಅಮೌಂಟ್ 3,54,802. 22/5/2024 ಚೆಕ್ ನಂಬರ್ 76,95,42, ಅಮೌಂಟ್ 3,50,613. 22/5/2024 ಚೆಕ್ ನಂಬರ್ 76,95,43, ಅಮೌಂಟ್ 2,23,020 ರೂಪಾಯಿ. 22/5/2024 ಚೆಕ್ ನಂಬರ್ 76,95,44, ಅಮೌಂಟ್ 3,54,920. 22/5/2024 ಚೆಕ್ ನಂಬರ್ 76,95,45, ಅಮೌಂಟ್ 3,57,009 ರೂಪಾಯಿ. 22/5/2024 ಚೆಕ್ ನಂಬರ್ 76,95,46, ಅಮೌಂಟ್ 3,46,354 ರೂಪಾಯಿ. 22/5/2024 ಚೆಕ್ ನಂಬರ್ 76,95,47, ಅಮೌಂಟ್ 3,19,352. 22/5/2024 ಚೆಕ್ ನಂಬರ್ 76,95,48, ಅಮೌಂಟ್ 2,80,769. 22/5/2024 ಚೆಕ್ ನಂಬರ್ 76,95,49, ಅಮೌಂಟ್ 2,94,315. 22/5/2024 ಚೆಕ್ ನಂಬರ್ 76,95,50, ಅಮೌಂಟ್ 1,97,426 ರೂಪಾಯಿ. 9/7/2024 ಚೆಕ್ ನಂಬರ್ 55,95,05, ಅಮೌಂಟ್ 5,04,376. 12/10/2023 ಚೆಕ್ ನಂಬರ್ 69,17,29, ಅಮೌಂಟ್ 9,09,588. 12/10/2023 ಚೆಕ್ ನಂಬರ್ 69,17,30, ಅಮೌಂಟ್ 9,09,249. RTGS 8 ಲಕ್ಷ, ಟೋಟಲ್ 62 ಲಕ್ಷ ರೂಪಾಯಿಗಳು. ಮಯೂರ ಹಾರ್ಡ್ವೇರ್, ಡೇಟ್ 20/5/2024 ಚೆಕ್ ನಂಬರ್ 76,95,80, ಅಮೌಂಟ್ 3,03,152. 20/5/2024 ಚೆಕ್ ನಂಬರ್ 76,95,81, ಅಮೌಂಟ್ 3,40,322. 20/5/2024 ಚೆಕ್ ನಂಬರ್ 76,95,82, ಅಮೌಂಟ್ 3,32,860 ರೂಪಾಯಿ. 20/5/2024 ಚೆಕ್ ನಂಬರ್ 76,95,83, ಅಮೌಂಟ್ 2,08,077.784. 20/5/2024 ಚೆಕ್ ನಂಬರ್ 76,95,84, ಅಮೌಂಟ್ 2,89,405 ರೂಪಾಯಿ. 20/5/2024 ಚೆಕ್ ನಂಬರ್ 76,95,85, ಅಮೌಂಟ್ 2,81,579. 20/5/2024 ಚೆಕ್ ನಂಬರ್ 76,95,86, ಅಮೌಂಟ್ 2,89,942. 20/5/2024 ಚೆಕ್ ನಂಬರ್ 76,95,87, ಅಮೌಂಟ್ 1,53,528 ರೂಪಾಯಿ. 22/5/2024 ಚೆಕ್ ನಂಬರ್ 76,95,56, ಅಮೌಂಟ್ 3,27,471 ರೂಪಾಯಿ. 22/5/2024 ಚೆಕ್ ನಂಬರ್ 76,95,57, ಅಮೌಂಟ್ 3,35,986 ರೂಪಾಯಿ.
22/5/2024 ಚೆಕ್ ನಂಬರ್ 769558 ಅಮೌಂಟ್ ₹3,54,465. 22/5/2024 ಚೆಕ್ ನಂಬರ್ 769559 ಅಮೌಂಟ್ ₹3,35,764. 22/5/2024 ಚೆಕ್ ನಂಬರ್ 769560 ಅಮೌಂಟ್ ₹1,46,314. 22/5/2024 ಚೆಕ್ ನಂಬರ್ 769561 ಅಮೌಂಟ್ ₹2,70,000. 6/9/2023 ಚೆಕ್ ನಂಬರ್ 591723 ಅಮೌಂಟ್ ₹1,55,007. 20/11/2023 ಚೆಕ್ ನಂಬರ್ 247251 ಅಮೌಂಟ್ ₹1,28,484. 20/11/2023 ಚೆಕ್ ನಂಬರ್ 247253 ಅಮೌಂಟ್ ₹1,68,440. 20/11/2023 ಚೆಕ್ ನಂಬರ್ 247554 ಅಮೌಂಟ್ ₹1,44,723. 20/11/2023 ಚೆಕ್ ನಂಬರ್ 247255 ಅಮೌಂಟ್ ₹1,39,087. 20/11/2023 ಚೆಕ್ ನಂಬರ್ 247256 ಅಮೌಂಟ್ ₹1,42,263. 20/11/2023 ಚೆಕ್ ನಂಬರ್ 247274 ಅಮೌಂಟ್ ₹1,61,147. 20/11/2023 ಚೆಕ್ ನಂಬರ್ 247275 ಅಮೌಂಟ್ ₹2,82,341. 22/11/2023 ಚೆಕ್ ನಂಬರ್ 508633 ಅಮೌಂಟ್ ₹3,08,940. ಟೋಟಲ್ ₹55 ಲಕ್ಷ. ವೀಣಾ ಎಂಟರ್ಪ್ರೈಸಸ್ 2/5/2024 ಚೆಕ್ ನಂಬರ್ 430,310 ಅಮೌಂಟ್ ₹1,20,300. 6/5/2024 ಚೆಕ್ ನಂಬರ್ 430,251 ಅಮೌಂಟ್ ₹3,29,346. 2/8/2024 ಚೆಕ್ ನಂಬರ್ 430,296 ಅಮೌಂಟ್ ₹1,90,000. 1/11/2023 ಚೆಕ್ ನಂಬರ್ 508,663 ಅಮೌಂಟ್ ₹1,56,318. 1/11/2023 ಚೆಕ್ ನಂಬರ್ 508,665 ಅಮೌಂಟ್ ₹99,000. 3/2/2024 ಚೆಕ್ ನಂಬರ್ 8721 ಅಮೌಂಟ್ ₹1,73,374. RTGS 7 ಲಕ್ಷ. ಟೋಟಲ್ ₹17,65,099. ಪ್ರಿನ್ಸ್ 13/5/2024 ಚೆಕ್ ನಂಬರ್ 430,353 ಅಮೌಂಟ್ ₹3,38,686. 13/5/2024 ಚೆಕ್ ನಂಬರ್ 430,354 ಅಮೌಂಟ್ ₹2,30,484. 22/5/2024 ಚೆಕ್ ನಂಬರ್ 769,551 ಅಮೌಂಟ್ ₹4,66,835. ಟೋಟಲ್ ₹10,36,500. ಇನ್ನು ಅವ್ಯವಹಾರದ ಬಗ್ಗೆ ಪಿಡಿಒ ಹರೀಶ್ ಆನೇಕಲ್ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ರವರಿಗೆ ಖುದ್ದು ದೂರು ನೀಡಿ ಹಾಗೂ ಮೌಖಿಕವಾಗಿ ತಿಳಿಸಿದ್ದಾರೆ. ಆದರೆ ಅಲ್ಲಿ ಕೂಡ ಅಧ್ಯಕ್ಷರು ವಿಷಯ ಯಾರಿಗೂ ತಿಳಿಯದ ಹಾಗೆ ಮುಚ್ಚು ಹಾಕುವಲ್ಲಿ ಉದ್ದಟತನ ತೋರಿದ್ದಾರೆ. ಯುವ ಮಂಜುನಾಥ್ ಇದುವರೆಗೂ ಯಾವುದೇ ತನಿಖಾ ತಂಡ ರಚನೆ ಮಾಡದೆ ಗ್ರಾಮ ಪಂಚಾಯಿತಿ ಆಕ್ಟ್ ಪ್ರಕಾರ ಗೋಲ್ಮಾಲ್ ಆದಾಗ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ವಿಶೇಷ ಗ್ರಾಮ ಸಭೆಯನ್ನು ನಡೆಸಬೇಕು. ಆದರೆ ಅದ್ಯಾವುದೂ ಕೂಡ ನಡೆದಿಲ್ಲ. ಇನ್ನು ಇದಲ್ಲದೆ ವೀಣಾ ಎಂಟರ್ಪ್ರೈಸಸ್, ಮಂಜುನಾಥ್ ಎಲೆಕ್ಟ್ರಿಕ್, ಮಯೂರ ಹಾರ್ಡ್ವೇರ್, ಪ್ರಿನ್ಸ್ ಹಾರ್ಡ್ವೇರ್ ಸೇರಿದಂತೆ ವಸ್ತುಗಳ ಖರೀದಿ ಮಾಡುವ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ. ಬಗೆದಷ್ಟು ವ್ಯವಹಾರಗಳ ಹೊಗೆ ಹೆಚ್ಚಾಗ್ತಾ ಇದೆ. ಇನ್ನು ವ್ಯವಹಾರದ ಬಗ್ಗೆ ಆರೋಪ ಬಂದಾಗ ವಿಶೇಷ ಗ್ರಾಮಸಭೆ ಕರೆದು ಗ್ರಾಮಸ್ಥರಿಗೆ ಈ ಬಗ್ಗೆ ಮಾಹಿತಿ ಕೊಡಬೇಕು. ಆದರೆ ಈ ಬಗ್ಗೆ ಯಾವುದೇ ಕೂಡ ಮಾಹಿತಿ ಕೊಟ್ಟಿಲ್ಲ. ಹೀಗಾಗಿ ಈ ಬಗ್ಗೆ ಇಒಗೆ ಸೂಕ್ತ ತನಿಖೆ ನಡೆಸುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಇನ್ನು ಪಿಡಿಒ ಹರೀಶ್ ಪ್ರಸ್ತುತ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಸಹಿಯನ್ನು ದುರ್ಬಳಕೆ ಮಾಡಿಕೊಂಡು ಆನಂದ ಪಿಡಿಒ ಸಹಿಯನ್ನು ಬಳಸಿ 11 ಕೆವಿ ಅಂಡರ್ ಗ್ರೌಂಡ್ ಲೈನ್ ಎಳೆಯಲು ಫೋರ್ಜರಿ ಆಕ್ಷೇಪಣೆ ಪತ್ರ ಸಹ ನೀಡಿರುವುದು ವಿಪರ್ಯಾಸವೇ ಸರಿ. ಇಷ್ಟೆಲ್ಲ ನಡೆದರೂ ಯಾವುದೇ ತನಿಖೆ ನಡೆಯದೆ ಇಒ ಮಂಜುನಾಥ್ ಸುಮ್ಮನಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.